ಎಲ್ಲರಿಗೂ ನಮಸ್ತೆ. ಪ್ರಕೃತಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದರೆ ಮಾತ್ರ ಮಾನವ ಸಮಾಜಕ್ಕೆ ಒಳಿತು ಎನ್ನುವ ವಿಷಯದ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಇವತ್ತು ಹಂಚ್ಕೊಳ್ಳೋಕ್ಕೆ ಸಿದ್ಧ ಇದ್ದೇನೆ. ಅದರಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು, ಜನರಿಗೆ ಜೀವಧಾತನಾಗಿ ಬರ್ತಕ್ಕಂಥದ್ದು ಮತ್ತು ಉಚಿತವಾಗಿ ಸಿಗ್ತಕ್ಕಂಥದ್ದು, ಅದಿಲ್ಲದೆ ಜೀವಸಂಕುಲ ಇಲ್ಲ ಅಂತಕ್ಕಂಥ ಒಂದು ಘಟಕ ನೀರು, ವಾಟರ್, H2O. ಅದರ ಬಗ್ಗೆ ನಾನಿವತ್ತು ಮಾತಾಡ್ತೇನೆ. ಪ್ರಕೃತಿಯು ಪ್ರಾಣಿ ಮತ್ತು ಸಸ್ಯ ಸಂಕುಲಕ್ಕೆ ವರವಾಗಿ ನೀಡಿರುವುದು ಜೀವಜಲ. ಪ್ರಪಂಚದಲ್ಲಿ ಈ ಜೀವಜಲಕ್ಕಾಗಿ ಹಲವಾರು ಸಂಘರ್ಷಗಳು, ಸಂದಿಗ್ಧತೆಗಳು, ಸ್ನೇಹಕೂಟಗಳು ನಡೆದಿರುವಂಥದ್ದು ಇತಿಹಾಸ ನಾವು ನೋಡಿದ್ದೀವಿ. ಇತಿಹಾಸದಲ್ಲಿ ಪ್ರಸ್ತುತ 21ನೇ ಶತಮಾನದಲ್ಲಿ 70% ನೀರನ್ನೇ ಹೊಂದಿರುವ ಈ ಭೂಮಂಡಲ ಯೋಗ್ಯ ನೀರನ್ನು ಪಡೆಯಲು ಹೋರಾಟಕ್ಕೆ ಇಳಿದಿರುವುದು ಸೋಜಿಗದ ಸಂಗತಿಯೇ ಸರಿ. ಈಗ ನಾನು ಹೇಳಲು ಹೊರಟಿರುವ ವಿಷಯ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭರತಖಂಡದ ಬಗ್ಗೆ, ಅಂದರೆ ನಮ್ಮ ಭಾರತ ದೇಶದ ಬಗ್ಗೆ. ಭರತಖಂಡದ ಸಮೃದ್ಧ ರಾಜ್ಯ ಕನ್ನಡ ನಾಡು, ಅಂದರೆ ನಮ್ಮ ಕರ್ನಾಟಕ. ಕನ್ನಡ ನಾಡಿನ ಆದಾಯದ ಕಣಜ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜಧಾನಿ ಬೆಂಗಳೂರು. ಈ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ 3 ಬರಡು ಜಿಲ್ಲೆಗಳು: ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಒಂದು ಕಾಲದಲ್ಲಿ ಶ್ರೀಮಂತ ರೈತ ಪರಂಪರೆಯಿಂದ ರಾಜ್ಯಕ್ಕೆ ಮಾದರಿಯಾಗಿದ್ದ ಈ ಜಿಲ್ಲೆಗಳು ಇಂದು ತಾವೇ ಆರಿಸಿ ಕಳಿಸಿದ ಜನಪ್ರತಿನಿಧಿಗಳ ಅಸಮರ್ಥ ನಾಯಕತ್ವಗಳಿಂದ ವಂಚನೆಗೆ ಒಳಗಾಗಿವೆ. ಅದರ ಜೊತೆಗೆ ಅಧಿಕಾರಿಗಳ ಬೇಜವಾಬ್ದಾರಿ, ಆಳುವ ಸರ್ಕಾರಗಳ ಅಸಡ್ಡೆ ಮನೋಭಾವ, ಈ ಭಾಗದ ಜನ, ಜಾನುವಾರು ಮತ್ತು ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲದೆ ಅತಿ ಭೀಕರ ಪರಿಸ್ಥಿತಿಗೆ ಒಳಗಾಗಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ 10 ಹಲವು ಕ್ಷೇತ್ರಗಳ ಮುಖಂಡರು ಸೇರಿ ಜಲಾಗ್ರಹ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಗೋಪಾಲ್ ಗೌಡರವರ ನಾಯಕತ್ವದಲ್ಲಿ ಅವಿರತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಈ ಭಾಗದ ಯುವಜನತೆ, ರೈತಾಪಿ ಜನ, ಅತ್ಯಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಂಕಣಬದ್ಧರಾಗಿ ಹೋರಾಟಕ್ಕೆ ಇಳಿಯದಿದ್ದರೆ ಈ ಹೋರಾಟಗಳು ಕೇವಲ ಈ ಹಿಂದಿನಂತೆಯೇ ಸಾಂಕೇತಿಕವಾಗಿ ಉಳಿಯುತ್ತವೆ. ಆದರೆ ಒಮ್ಮೆ ಯುವಜನತೆ ಸೆಟೆದು ನಿಂತರೆ, ಅದರಲ್ಲೂ ವಿದ್ಯಾರ್ಥಿಗಳು ಸೆಟೆದು ನಿಂತರೆ, ಈ ಎಮ್ಮೆ ಚರ್ಮದ ಸರ್ಕಾರ ಮತ್ತು ಅಧಿಕಾರಿಗಳನ್ನು ಎಚ್ಚರಿಸಿ ನಮ್ಮ ಪಾಲಿನ ಹಕ್ಕನ್ನು ಪಡೆಯಬಹುದು ಎಂದು ಎಲ್ಲ ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಯುವಜನತೆಗೆ ಒಂದು ಸಂದೇಶವನ್ನು ನೀಡಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನಿಮ್ಮ ಆತ್ಮೀಯ ಗಂಗರಾಜು, ಚಂದಗಾನಹಳ್ಳಿ, ಶಿಡ್ಲಘಟ್ಟ ತಾಲೂಕು. ಧನ್ಯವಾದಗಳು. ಥ್ಯಾಂಕ್ ಯು.